ಓಯ್ ನೀನಂದ್ರೆ ಇಷ್ಟ ನಂಗೆ. ಫ್ರೆಂಡ್ಸ್, ಪ್ರಿವಲ್ ನೋಡಿದ್ರಲ್ಲ, ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಅಲೈಟ್ ಮೋಷನ್ ಆ್ಯಪಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಬೇಕಾದಂಥ 2 ಪ್ರಿಸೆಟ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಮ್ಮ ಚಾನಲಲ್ಲಿ 4000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಸೊ ಬನ್ನಿ, ಇವತ್ತು ಮೊದಲು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ 2 ಪ್ರಿಸೆಟ್ ಬಂದಿರ್ತವೆ. ಫಸ್ಟು ಬುಕ್ ಮಾರ್ಕ್ ಪ್ರಿಸೆಟ್ನ ನೀವು ಓಪನ್ ಮಾಡಿಕೊಂಡು ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡ್ಕೋಬೇಕಾಗುತ್ತೆ. ಸ್ಕಿಪ್ ಮಾಡಿಕೊಂಡು 5.10 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ನೀವು ಇಲ್ಲಿಂದ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಮೇಜ್ಗಳು ಯಾವೊಂದು ಫೋಲ್ಡರಲ್ಲಿದ್ದಾವೆ ಅಂತ ನೀವು ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ರಾಖಿ ಬಾಯ್ ಅವರ ಇಮೇಜಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದೇ ಒಂದು ಇಮೇಜ್ಗಳು ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ಈ ಎಲ್ಲ ಇಮೇಜ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕು ನನ್ನ ಚಾನಲ್ ಅಬೌಟ್ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ಹೋಗಿ ಈಸಿಯಾಗಿ ನೀವು ಎಲ್ಲ ಒಂದು ಇಮೇಜಸ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಓಕೆ, ನೀವು ನೋಡ್ಬೋದು ಈ ರೀತಿ ಬೀಟ್ಗೆ ತಕ್ಕಾಗಿ ಫೋಟೋಸ್ಗಳನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀಟ್ ಮಾರ್ಕ್ಗೆ ತಕ್ಕಾಗಿ ಎಲ್ಲ ಒಂದು ಇಮೇಜಸ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಫೋಟೋ ಆಲ್ರೆಡಿ ಬೀಟ್ ಮಾರ್ಕಿಗೆ ಅಡ್ಜಸ್ಟ್ ಆಗಿದೆ. ಅದಕ್ಕೆ ನೆಕ್ಸ್ಟ್ ಒಂದು ಫೋಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಫೋಟೋನು ಕೂಡ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಲಾಸ್ಟ್ ಒಂದು ಬೀಟ್ಗೆ ಅಡ್ಜಸ್ಟ್ ಆಗೋ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡ್ಬೋದು ಇನ್ನೂ ಒಂದು ಫೋಟೋ ಬೇಕಾಗಿದೆ, ಲಾಸ್ಟ್ ಒಂದು ಫೋಟೋ. ಆ ಒಂದು ಇಮೇಜ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಫೋಟೋಸ್ಗಳು ಶಾರ್ಟೇಜ್ ಇರೋದ್ರಿಂದ ಯಾವುದಾದ್ರೂ ಒಂದು ಬೇರೆ ಇಮೇಜ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಇಮೇಜ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಓಕೆ, ನೀವು ಇಲ್ಲಿ ನೋಡ್ಬೋದು ಬೀಟ್ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿ, 16.29 ಸೆಕೆಂಡ್ಗೆ ಬೀಟ್ ಎಂಡ್ ಆಗುತ್ತೆ. ಅಲ್ಲಿಗೆ ನೀವು ಫೋಟೋದು ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡಿಕೊಂಡು ಜಸ್ಟ್ ಬ್ಯಾಕಿಗೆ ಬಂದು ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು ಈ ಫಸ್ಟ್ ಒಂದು ಎಫೆಕ್ಟ್ ಇದೆ ನೋಡಿ, ಈ ಒಂದು ಫೋಟೋ ಎಫೆಕ್ಟ್, ಈ ಒಂದು ಎಫೆಕ್ಟ್ನ ನೀವು ಜಸ್ಟ್ ಕಾಪಿ ಮಾಡಿಕೊಂಡು ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬರಬೇಕಾಗುತ್ತೆ. ಮತ್ತು ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ಗೆ ಸ್ಕಿಪ್ ಮಾಡಿಕೊಂಡು ಪ್ರತಿಯೊಂದು ಫೋಟೋನು ಈ ರೀತಿ ಸೆಂಟ್ರಿಗೆ ನಿಲ್ಲಿಸ್ಕೊಂಡು ಎಫೆಕ್ಟ್ನ ಪೇಸ್ಟ್ ಕೊಡಬೇಕಾಗುತ್ತೆ. ನೀವು ನೋಡ್ಬೋದು. ಮತ್ತು ಇದು ಒಂದು ಫೋಟೋನು ಕೂಡ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ಎಫೆಕ್ಟ್ನ ಕರೆಕ್ಟಾಗಿ ಸೆಂಟ್ರಲ್ಲೇ ಪೇಸ್ಟ್ ಮಾಡಿ, ಅಂದರೆ ಅದು ಕರೆಕ್ಟಾಗಿ ಫೋಟೋಸ್ಗಳು ಎಫೆಕ್ಟಿಗೆ ಅಡ್ಜಸ್ಟ್ ಆಗಿರುತ್ತೆ. ನೋಡ್ಬೋದು ನೀವು. ಇವಾಗ ನೆಕ್ಸ್ಟ್ ಒಂದು ಫೋಟೋ ಇದೆ, ಈ ಒಂದು ಫೋಟೋ ಕೂಡ ಕರೆಕ್ಟಾಗಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಒಂದು 2 ಇಮೇಜಸ್ಗಳಿವೆ. ಈ ಒಂದು 2 ಇಮೇಜ್ಗಳಿಗೂ ಕೂಡ ಕರೆಕ್ಟಾಗಿ ಎಫೆಕ್ಟ್ನ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಸ್ಟ್ ಒಂದು ಫೋಟೋ ಕೂಡ ಎಫೆಕ್ಟ್ ಪೇಸ್ಟ್ ಆಗಿದೆ. ಇವಾಗ ನೀವು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ 3 ಲೇಯರ್ಸ್ ಇದಾವೆ ನೋಡಿ, ಈ 3 ಲೇಯರ್ನ ಲಾಂಗ್ ಪ್ರೆಸ್ ಮಾಡಿಕೊಂಡು ಕಾಪಿ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಏನೆಲ್ಲ ಜಸ್ಟ್ ಬ್ಯಾಕಿಗೆ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಬರಬೇಕಾಗುತ್ತೆ. ಬಿಟ್ ಮಾರ್ಕ್ ಪ್ರಿಸೆಟ್ಗೆ ಬಂದಮೇಲೆ ನೀವು ಜಸ್ಟ್ ಏನಿಲ್ಲ 5.10 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಈ 3 ಲೇಯರ್ಸ್ಗಳನ್ನ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈ ಲೇಯರ್ಸ್ಗಳನ್ನ ಪೇಸ್ಟ್ ಮಾಡೋದ್ರಿಂದ ಫೋಟೋ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ನಿಮಗೆ ಎಫೆಕ್ಟು ಕೂಡ ಕರೆಕ್ಟಾಗಿ ಕಾಣಿಸುತ್ತೆ, ಫೋಟೋಗಳು ಕೂಡ ಅಟ್ರಾಕ್ಟಿವ್ ಆಗಿ ಕಾಣ್ತವೆ. ನೋಡ್ಬೋದು ಎಫೆಕ್ಟ್ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ನೀವೇನಿಲ್ಲ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ.